ಸ್ನೇಹಿತರೆ, ನಿಮ್ಮೆಲ್ರಿಗೂ ಭಾಳ ದಿನಗಳ ಮೇಲೆ ಭವಿ ಕನ್ನಡ ವ್ಲಾಗ್ಸ್‌ಗೆ ಸ್ವಾಗತ. ಕಾರಣಾಂತರಗಳಿಂದ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವಾಗ ಮತ್ತೆ ಬಂದಿದ್ದೀವಿ. ಹಳೆ ವಿಡಿಯೋಗಳನ್ನೇ ಮಾಡ್ತಾ ಇದ್ದೀನಿ. ಕೆಲವೊಂದು ವಿಡಿಯೋಗಳು ಮಿಸ್ ಆಗಿರೋದ್ರಿಂದ ಇನ್ನು ಮುಂದೆ ಯಾವ ಥರ ಆಗದಿರೋ ಥರ ನೋಡ್ಕೊತೀನಿ. ಬೆಣ್ಣೆ ದೋಸೆ ಮತ್ತು ಓಪನ್ ದೋಸೆ. ಓಪನ್ ದೋಸೆ ಒಂದು ಪ್ಲೇಟ್ಗೆ 2 ಬರುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಿದ್ದೀವಿ ಇವಾಗ 2 ಪ್ಲೇಟ್ ತೊಗೊಂಡಿದ್ದೀವಿ. 2 ಪ್ಲೇಟಲ್ಲಿ 4 ಬರ್ತದೆ. ಆಮೇಲೆ ಓಪನ್ ದೋಸೆ ಟ್ರೈ ಮಾಡೋಣ. ನೋಡೋಣ, ಬಂದಿದ್ದೀವಿ. ಇವ್ರು ದಾವಣಗೆರೆಗೆ ಬಂದ್ಬಿಟ್ಟಿದ್ದೀವಿ. ಹೌದು. ಇನ್ನೊಂದು ಸೇರ್ ಇನ್ನೊಂದು ಸೇರ್ ಸ್ವಲ್ಪ ಗೂಗಲಲ್ಲಿ ನೋಡ್ಕೊಂಡು ಬಂದಿದ್ದೆ. ಎತ್ಕೊಳ್ಳಿ. ಫಸ್ಟು ಒಂದು ಬೆಣ್ಣೆ ದೋಸೆ, ಆಮೇಲೆ ಓಪನ್ ದೋಸೆ ಎಲ್ಲ ಸೇರಿ ತಿನ್ಕೊಂಡು ಟೇಸ್ಟ್ ಹೆಂಗಿರುತ್ತೆ ಆಮೇಲೆ 3 ದೋಸೆ ತಿನ್ಕೊಂಡು ನೋಡ್ರಿ ಇಬ್ರು ಯಾವತ್ತೂ ದೋಸೆನೇ ನೋಡಿಲ್ದಿರೋ ಥರ ಸಿಕ್ಕಂಗೆ ಸಿಕ್ಕಿದೆ ತಿಂತಾವ್ರು. ಹೆಂಗಿದೆ ದೋಸೆ? ಅದು ಬೆಣ್ಣೆ ಹೆಂಗೆ ತಿಂತಾಯಿತ್ತು, ಬೆಣ್ಣೆ ದೋಸೆ ಅಲ್ವಾ? ಸೂಪರ್. ಕೈಯೆಲ್ಲ ನೆಂದೋಗ್ಬಿಡ್ತು, ಕೈಯೆಲ್ಲ ನೆಂದೋಗಷ್ಟು ಹಾಕಿದ್ದಾರೆ. ಸ್ನೇಹಿತರೆ, ನಾವು ಬೆಣ್ಣೆ ದೋಸೆನ ತಿನ್ಕೊಂಡು ಜೋಗ್ ಫಾಲ್ಸ್ ಹತ್ರ ಬಂದ್ವಿ. ನೋಡಿದ್ರೆ ಜೋಗ್ ಫಾಲ್ಸ್ ಬ್ಯಾಕ್ ಸೈಡಿಂದ ನೋಡ್ತಾ ಇದ್ದೀವಿ. ಸಖತ್ತಾಗಿತ್ತು. ನೀರು ಸ್ವಲ್ಪ ಕಮ್ಮಿ ಇದ್ರೂ ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು. ನೀವು ಯಾವಾಗಾದ್ರೂ ಬಂದರೆ ಜೋಗ್ ಫಾಲ್ಸ್ನ ಫ್ರಂಟ್ ಸೈಡಿಂದ ಅಲ್ದೇ ಬ್ಯಾಕ್ ಸೈಡಿಂದ ಬಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ಜಾಗಕ್ಕೆ ಬರಬೇಕು. ಸ್ನೇಹಿತರೆ, ನಾನು ಮೊದಲನೇ ಹೇಳ್ದಂಗೆ ಎಷ್ಟೊಂದು ವಿಡಿಯೋಗಳು ಮಿಸ್ ಆಗಿಬಿಟ್ಟಿದೆ. ನಾವು ಜೋಗ್ ಫಾಲ್ಸ್ ನೋಡಿಕೊಂಡು ಇನ್ನೂ ಕೆಲವು ವಿಡಿಯೋಗಳು ಮಾಡಿದ್ವಿ. ಅದೆಲ್ಲ ತುಂಬ 3 ತಿಂಗಳು 4 ತಿಂಗಳು ಹಳೆಯ ವಿಡಿಯೋಗಳಾಗಿರೋದ್ರಿಂದ ಎಲ್ಲ ಮಿಸ್ ಆಗಿಬಿಟ್ಟಿತ್ತು. ನಾವು ಅಲ್ಲಿ ಮುಗಿಸ್ಕೊಂಡು ಇವಾಗ ಸಿಗಂದೂರು ನೋಡೋಕ್ಕೆ ಅಂತ ಬಂದಿದ್ವಿ. ಇಲ್ಲಿ ಸಿಗಂದೂರಲ್ಲಿ ಬೋಟ್ ಹತ್ಬೇಕಲ್ವಾ, ಅದಕ್ಕೋಸ್ಕರ ಕಾರ್ನ ಬೋಟಲ್ಲಿ ಹಾಕ್ತಾ ಇದ್ದೀವಿ. ನೋಡಿ, ಹಾಕ್ತಾ ಇದ್ದೀವಿ. ಸ್ವಲ್ಪ ಜನಗಳು ಜಾಸ್ತಿ ಇದರಿಂದ ನಮಗೆ ತುಂಬ ಟೈಮ್ ಆಯಿತು. ಟೈಮ್ ಆದರೂ ಪರವಾಗಿಲ್ಲ, ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಸೀದಾ ಆಗ್ತಾಯಿದ್ವಿ. ಸೊ ನಮ್ಮದೇ ಮೊದಲನೇ ಕಾರು, ಯಾಕೆಂದರೆ ಆಲ್ರೆಡಿ ಒಂದು ಸರಿ ಬೋಟ್ ಹೋಗಿತ್ತು, ಇವಾಗ ಮತ್ತೆ ಬಂದಿದೆ. ಸೊ ಇವಾಗ ಕ್ಯೂಲ್ ನಾವೇ ಫಸ್ಟ್ ಇದ್ವಿ. ನಮ್ಮ ಹುಡುಗ ಆಗ್ತಾ ಇದ್ದಾನೆ ಕಾರ್ನ, ನೋಡ್ಬೋದು ನೀವು. ಇನ್ನೂ ಒಂದು ಹೇಳಬೇಕು ಅಂದರೆ, ನೀವು ವಿಡಿಯೋನ ನೋಡೋಷ್ಟರಲ್ಲಿ ಮೋಸ್ಟ್ ಇಷ್ಟದಾಗಲಿ ಲಾಂಚು ಅಲ್ಲಿ ಎಂಡ್ ಆಗಿಬಿಟ್ಟಿರುತ್ತೆ. ಇವಾಗ ಅಲ್ಲಿ ಬ್ರಿಡ್ಜ್ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಈ ವಿಡಿಯೋ ನೋಡೋಷ್ಟರಲ್ಲಿ ನೀವು ಈ ಲಾಂಚ್ ಇನ್ಮೇಲೆ ಬರೋದಿಲ್ಲ ಅನಿಸುತ್ತೆ. ಇಷ್ಟೊತ್ತಿಗಾಗಲೇ ಅಲ್ಲಿ ಬ್ರಿಡ್ಜು ಕಂಪ್ಲೀಟಾಗಿ ಬ್ರಿಡ್ಜ್ ಮೇಲೆ ವೆಹಿಕಲ್ಸ್ ಮೇಲೆ ಬಿಡ್ತಾ ಇರ್ಬೋದು ಅನಿಸುತ್ತೆ. ಇವಾಗ ಇನ್ನು ನೋಡಿದ್ರೆ ನಾವು ಮತ್ತೆ ಇನ್ನೊಂದ್ಸರಿ ಹೋದಾಗ ನೋಡಬೇಕಾಗುತ್ತೆ ಲಾಂಚ್ ಇದೆಯಾ ಇಲ್ವಾ ಅಂತ. ನನ್ನ ಪ್ರಕಾರ ಇವತ್ತಿಗೆ ಅದು ಇರೋದಿಲ್ಲ. ನಾವು ಸೀದಾ ಬಂದ್ವಿ ಇವಾಗ ಸಿಗಂದೂರು ದೇವಸ್ಥಾನ ಹತ್ರ. ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಇವಾಗ ಹೊರಗಡೆ ಬಂದು ಫೋಟೋಗಳನ್ನ ತೊಗೊತಾ ಇದ್ದೀವಿ. ನಾವು ಬರೋಷ್ಟಾಗಲೇ ಸಂಜೆ 5 ಗಂಟೆ ಆಗಿಬಿಟ್ಟಿತ್ತು. ಲಾಸ್ಟ್ ದರ್ಶನ ಆಗೋ ಟೈಮು. ಸೊ ನಾವು ಹೋಗ್ಬಿಟ್ಟು ಬೇಗ ದರ್ಶನ ಮಾಡ್ಕೊಂಡ್ವಿ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಇವಾಗ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ಫೋಟೋ ತೊಗೊಂಡು ಮುಂದಿನ ಜಾಗಕ್ಕೆ ಹೊರಡಬೇಕು ಅಂತ ಇದ್ದೀವಿ. ಸೊ ನಾವು ಇವಾಗ ಕೊಲ್ಲೂರಿಗೆ ಹೊರಡಬೇಕು. ಸೊ ನಮ್ಮದೇ ಓನ್ ವೆಹಿಕಲ್ ಇರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ನೋಡ್ಬೋದು ನಿಮ್ಗೆ ಇಲ್ಲಿ ಬಸ್ಸು ಕೂಡ ಆಗಲೇ ರೆಡಿಯಾಗಿ ನಿಂತಿದೆ. ನಮ್ಮವರೆಲ್ಲ ಫೋಟೋ ತೊಗೊತಾರೆ. ಇವರು ಗಿರೀಶು, ಇವರು ಮಧು. ಸಿಗಂದೂರು ದರ್ಶನ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ವಿ. ಶ್ರೀ ಕ್ಷೇತ್ರ ಶ್ರೀ ಕ್ಷೇತ್ರ ಸಿಗಂದೂರು ಚೌಡೇಶ್ವರಿ ದರ್ಶನ ಮುಗಿಸಿದ್ದೀವಿ. ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಯಾವತ್ತೂ ಈ ಥರ ದರ್ಶನ ಆಗಿರಲಿಲ್ಲ. ಈ ಥರ 5 ನಿಮಿಷ 5 ಮಿನಿಟ್ಸ್ ವಿತೌಟ್ ಎನಿ ಡಿಸ್ಟರ್ಬೆನ್ಸ್ ಕೊಟ್ಟಿದ್ರು. ಈ ಥರ ಯಾವತ್ತೂ ಆಗಿರಲಿಲ್ಲ. ಹೌದು, ತುಂಬ ಚೆನ್ನಾಗಾಯಿತು. ಈಗ ರಿಟರ್ನ್ ಜರ್ನಿ ಶುರು ಮಾಡ್ತಾ ಇದ್ದೀವಿ. ರಿಟರ್ನ್ ನೋಡೋಣ. ಇವಾಗ ಕೊಲ್ಲೂರ, ಸಿಗಂದೂರ ಯಾವುದೋ ಅಂತ ಕೊಲ್ಲೂರು ಆದಮೇಲೆ ಎಲ್ಲಿ ಹೋಗೋದು ನೋಡೋಣ. ದೇವ್ರು ಹೆಂಗೆ ಬುದ್ಧಿ ಕೊಡ್ತಾರೋ ಹಂಗೆ ನೋಡೋಣ. ಸ್ನೇಹಿತರೆ, ಸಖತ್ ಮಳೆ ಇತ್ತು. ಮಳೆ ನಡುವೆ ಕೂಡ ನಾವು ಇವಾಗ ಕೊಲ್ಲೂರು ಮೂಕಾಂಬಿಕೆ ದರ್ಶನ ಮಾಡೋದಕ್ಕೆ ಅಂತ ಕೊಲ್ಲೂರಿಗೆ ಬಂದುಬಿಟ್ಟಿದ್ದೀವಿ. ಬನ್ನಿ ನೋಡೋಣ ಯಾವ ಥರ ದರ್ಶನ ಮಾಡ್ತೀವಿ ಅಂತ. ಸ್ನೇಹಿತರೆ, ಯಾವ ಜನದಲ್ಲಿ ಏನು ಪುಣ್ಯ ಮಾಡಿದ್ವಿ ಅನ್ನೋ ಗೊತ್ತಿಲ್ಲ. ಕೊಲ್ಲೂರಲ್ಲಿ ನಾವು ಹೋಗೋ ಟೈಮ್ಗೆ ದೇವಿಯ ಮೆರವಣಿಗೆ ನಡೀತಾ ಇತ್ತು. ತುಂಬ ಸಂತೋಷ ಆಗ್ಬಿಟ್ಟು ನಾವು ಒಳಗೆ ಬಂದ್ವಿ. ಆ ಮಿಂಚು, ಗುಡುಗು, ಮಳೆ ಇದ್ರ ನಡುವೆ ದೇವರ ಮೆರವಣಿಗೆ ನಡೀತಾ ಇದೆ. ಇದನ್ನು ನೋಡಬೇಕು ಅಂದರೆ ಪುಣ್ಯ ಮಾಡಿರಬೇಕು. ಇದು ಎಲ್ರಿಗೂ ಸಿಗೋಂಥದ್ದೇ ಅಲ್ವೇ ಅಲ್ಲ. ನಾವೇನೋ ಪುಣ್ಯ ಮಾಡಿದ್ದೀವಿ ಅನಿಸುತ್ತೆ, ಅದಕ್ಕೋಸ್ಕರ ನಮಗೆ ಮಾತ್ರ ಸಿಕ್ಕಿದೆ. ನೀವು ಯಾರು ಇದನ್ನು ನೋಡಿರಲ್ಲ, ದಯವಿಟ್ಟು ವಿಡಿಯೋದಲ್ಲಿ ನೋಡ್ಕೊಳ್ಳಿ. ನೀವು ಸಾಧ್ಯ ಆದರೆ ಯಾವಾಗಾದರೂ ಒಂದ್ಸರಿ ಈ ಥರ ಹೋದರೆ ದರ್ಶನ ಮಾಡೋಕ್ಕೆ ಪ್ರಯತ್ನ ಪಡಿ.
ಈ ಮಳೆ ಮಧ್ಯೆ ಮಿಂಚು ನೋಡ್ಬೋದು ನೀವು, ಅಲ್ಲಲ್ಲೇ ಮಿಂಚು ಕಾಣಿಸ್ತಾ ಇದೆ. ಆ ಮಿಂಚಿನ ಮಧ್ಯೆ ಈ ದೇವಿಯ ಮೆರವಣಿಗೆ ಏನು ಮಾಡ್ತಾಯಿದ್ದಾರೆ ಅದು ಅತ್ಯದ್ಭುತವಾಗಿತ್ತು. ಸ್ನೇಹಿತರೆ, ನಾವು ದರ್ಶನ ಮಾಡಿ ರಾತ್ರಿ ಜೋರು ಮಳೆ ಇರೋದ್ರಿಂದ ಹೋಗೋಕ್ಕಾಗಲಿಲ್ಲ. ಕೊಲ್ಲೂರಿಂದ ಬರ್ತಾ ಒಂದು 5 ಕಿಲೋಮೀಟ್ರ್ ದೂರದಲ್ಲೇ ಒಂದು ಲಾಡ್ಜಲ್ಲಿ ಅಲ್ಲೇ ಆಲ್ಟ್ ಆದ್ವಿ. ನಮ್ಮ ಲಾಡ್ಜ್ ಒಳಗಿಂದ ಯಾವ ರೀತಿ ವ್ಯೂ ಕಾಣಿಸ್ತಾ ಇತ್ತು ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಹೆಂಗಿದೆ ನೋಡಿ, ಸೀದಾ ನಮ್ಮ ಲಾಡ್ಜ್ ಕಿಟಕಿಯಿಂದ ಆಚೆ ತಲೆ ಹಾಕಿ ನೋಡಿದರೆ ಹೀಗೆ ಕಾಣಿಸುತ್ತಿತ್ತು. ನಿಮಗೆ ಕಾಣಿಸ್ತಾ ಇದೆಯಲ್ವಾ? ಸೂಪರಾಗಿದೆ. ನೀವು ಬಂದರೆ ಕೊಲ್ಲೂರಲ್ಲಿ ಯಾವಾಗಾದ್ರೂ ಒಂದ್ಸರಿ ಆಲ್ಟ್ ಆಗೋಕ್ಕೆ ಪ್ರಯತ್ನ ಪಡಿ, ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಪ್ಲೇಸು, ಒಳ್ಳೆ ಗಾಳಿ. ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ನಾವಿದ್ದಿದ್ದಂಥ ಲಾಡ್ಜ್ ಪಕ್ಕದಲ್ಲೇ ಒಂದು ಹೊಳೆ ಕೂಡ ಹರಿತಾಯಿತ್ತು. ಆ ಹೊಳೆನೂ ತುಂಬ ಚೆನ್ನಾಗಿತ್ತು. ಅದ್ರದ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇದು ನಮ್ಮ ಲಾಡ್ಜಿನ ಕಿಟಕಿಯಿಂದ ನಾವು ತೆಗೆದಿರೋಂಥ ದೃಶ್ಯ. ಹಾಕೋಬಿಟ್ರಾ? ನೋಡಿ ತಿಂಡಿ ತಿನ್ಕೊಂಡು ಹೊರಟ್ಬಿಟ್ಟು ಇವಾಗ ಆಗುಂಬೆಗೆ ಬಂತೀವಿ. ನೀವು ನೋಡ್ತಾ ಇರ್ಬೋದು, ಇದು ಆಗುಂಬೆ ಘಾಟ್ಸಲ್ಲಿರುವಂಥ ವ್ಯೂ ಪಾಯಿಂಟು. ಇದೇ ಆಗುಂಬೆ, ಇಲ್ಲಿಂದನೇ ನೋಡ್ತಾ ಇದ್ದೀವಿ. ನೋಡಿ ಹೆಂಗೆ ಕಾಣಿಸುತ್ತೆ ಅಂತ ನಿಮಗೂ ತೋರಿಸ್ತಾ ಇದ್ದೀವಿ. ಬನ್ನಿ ಇದನ್ನು ಮುಗಿಸ್ಕೊಂಡು ಇವಾಗ ಮುಂದಕ್ಕೆ ಹೋಗೋಣ. ಅಂತೂ ಇಂದು ನಾವು ಶೃಂಗೇರಿಗೆ ಬಂದ್ಬಿಟ್ವಿ. ಶೃಂಗೇರಿ ಫುಲ್ ರಶ್ಶು. ಶೃಂಗೇರಿ ಶಾರದಾಂಬೆ ದರ್ಶನಕ್ಕೋಸ್ಕರ ಬಂದಿದ್ದೀವಿ. ನೀವು ನೋಡ್ತಾ ಇದ್ದೀರಾ, ಶೃಂಗೇರಿಯ ಎಂಟ್ರೆನ್ಸ್ ಗೋಪುರದ ಹತ್ರ ಇದ್ದೀವಿ. ಸೀದಾ ಮಠದೊಳಗೆ ಹೋಗೋದೇ ಇಲ್ಲಿಂದ ಮುಗಿಸ್ಕೊಂಡು ಈ ದರ್ಶನ ಮಾಡೋಕ್ಕೆ ಹೋಗ್ತೀವಿ. ಫಸ್ಟು ಒಳಗಡೆ ಎಲ್ಲ ಕಡೆಯೂ ಕ್ಯಾಮ್ರಾ ಅಲೋ ಇಲ್ಲ, ನಿಮ್ಗೆ ಗೊತ್ತಿದೆ. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಚಿತ್ರೀಕರಣ ಮಾಡಿದ್ದೀವಿ. ಆಗದಿದ್ದ ಕಡೆ ಮಾಡಿಲ್ಲ. ಹೆವಿ ಬಿಸಿಲು ಬೇರೆ ಇತ್ತು. ನೆನ್ನೆ ಎಲ್ಲ ಮಳೆ, ಇವತ್ತೆಲ್ಲ ಬಿಸಿಲು. ಆದ್ರೂ ಇಲ್ಲಿ ವೈಟ್ ಪೇಂಟ್ ಹೊಡೆದಿರೋದ್ರಿಂದ ಅದ್ರ ಮೇಲೆ ಕಾಲಿಟ್ಕೊಂಡು ಆರಾಮಾಗಿ ಹೋಗ್ಬೋದು. ಅದನ್ನು ಹೊಡೆದಿಲ್ಲ ಅಂದರೆ ಓಡಾಡೋದಕ್ಕೆ ಆಗಲ್ಲ. ನೀವೆಲ್ಲರೂ ನೋಡಿರ್ತೀರ ಶೃಂಗೇರಿಲಿ ಫುಲ್ಲು ಕಲ್ಲು ಹಾಸಿಗೆ ಅಂತ. ಸೊ ಅದು ಕಾಯ್ದು ನಿಂತಿರುತ್ತೆ. ನಾವೇನಾದರೂ ಹಂಗೆ ಕಾಲಿಟ್ವಿ ಅಂದರೆ ಅಷ್ಟೇ ಹೆಸರಾಗ್ಬಿಡ್ತಿದ್ರು. ಇದು ಅಕ್ಷರಾಭ್ಯಾಸ ಮಾಡಿಸ್ತಿರುವಂಥ ಜಾಗ. ಇಲ್ಲಿ ಅಕ್ಷರಾಭ್ಯಾಸ ಮಾಡ್ಸೋಕ್ಕೆ ಬಂದಿರೋಂಥ ಮಕ್ಕಳನ್ನೆಲ್ಲ ಒಂದು ಕಡೆ ಕೂರಿಸಿ ಅಲ್ಲಿಂದ ಏನು ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಏನೇನು ಪ್ರೊಸೀಜರ್ ಇದೆ ಅದನ್ನು ಪ್ರೊಸೀಜರ್ ಮಾಡಿಸ್ತಾ ಇದ್ದಾರೆ. ನೋಡ್ಬೋದು ನೀವು, ಎಲ್ಲ ಮಕ್ಕಳು ಒಂದೇ ಕಡೆ ಕೂರಿಸಿದ್ದಾರೆ. ಅವ್ರ ತಂದೆ ತಾಯಿದ್ರು ಕೂರಿಸ್ಕೊಂಡು ಅಕ್ಷರಾಭ್ಯಾಸವನ್ನು ಮಾಡಿಸ್ತಾ ಇದ್ದಾರೆ. ತುಂಬ ರಶ್ ಇತ್ತು. ನಾವು ಒಂದು ದಿವಸ ಅಂತೂ ಸಖತ್ ರಶ್ ಇತ್ತು. ಆದರೂ ನಾವು
ಶೃಂಗೇರಿಗೆ ಬಂದ ಮೇಲೆ ಮೀನುಗಳಿಗೆ ಕಡಲೆಪುರಿ ಹಾಕ್ದೇ ಹೋಗ್ದೇ ಇರೋಕ್ಕಾಗುತ್ತಾ, ಹೋಗಲೇಬೇಕು, ಅದಕ್ಕೋಸ್ಕರ ಬಂದ್ವಿ. ಆದರೆ ಇಲ್ಲಿನ ಮೀನುಗಳು ಇವಾಗ ಸ್ವಲ್ಪ ಅಪ್ಡೇಟ್ ಆಗ್ಬಿಟ್ಟಿದ್ದಾವೆ. ಕಡಲೆಪುರಿ ಹಾಕಿದ್ರೆ ನಮ್ಮ ಕಡೆ ತಿರುಗೂ ನೋಡಲ್ಲ, ಅವಕ್ಕೇನಿದ್ರು ಕುರ್ಕುರೆ ಮಿಕ್ಸ್ಚರ್ ಹಾಕಬೇಕು. ಸೊ ನಾವು ಸಖತ್ ಜನ ಇದ್ರಿಂದ ಕೆಳಗಡೆ ಹೋಗಲಿಲ್ಲ, ಇಲ್ಲಿಂದ ಮೇಲಿಂದ ನೋಡ್ಬಿಟ್ಟು ಎಲ್ಲರೂ ಆಗ್ತಾಯಿದ್ದಾರಲ್ಲ ಅಂತ ಹೇಳ್ಬಿಟ್ಟು ನಾವು ಬಂದ್ಬಿಟ್ವಿ ವಾಪಸ್. ಸ್ನೇಹಿತರೆ, ಶೃಂಗೇರಿಗೆ ಬಂದಮೇಲೆ ಸಿರಿಮನೆ ಫಾಲ್ಸ್ಗೆ ಹೋಗ್ದೇ ಇರೋಕ್ಕಾಗುತ್ತಾ? ನಾವು ಕೂಡ ಸಿರಿಮನೆ ಫಾಲ್ಸ್ಗೆ ಬಂದ್ವಿ. ನೋಡ್ಬೋದು ನೀರು ಹೆಂಗೆ ಬೀಳ್ತಾ ಇದೆ ಅಂತ, ಸಕ್ಕತ್ತಾಗಿತ್ತು ಮಾತ್ರ ಅಲ್ಲಿ. ಬನ್ನಿ ನೋಡೋಣ. ನಾವು ಇಲ್ಲೆಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗಿದ್ದೀವಿ. ಹೆಂಗೆ ಹೋಗ್ತೀವಿ ಅಂತ ತೋರಿಸ್ತೀವಿ ನಿಮ್ಗೆ. ಸ್ನೇಹಿತರೆ, ಇವಾಗ ನಾವು ಧರ್ಮಸ್ಥಳಕ್ಕೆ ಬಂದ್ವಿ. ಧರ್ಮಸ್ಥಳದಲ್ಲಿ ಕೂಡ ತುಂಬಾ ರಶ್. ಆದರೂ ನಾವು ಸ್ಪೆಷಲ್ ಟಿಕೆಟ್ನ ತೊಗೊಂಡು ಮಂಜುನಾಥ ಸ್ವಾಮಿ ದರ್ಶನ ಮಾಡಲೇಬೇಕು ಅಂತ ಇವ್ರು ಬರ್ತಾ ಇದ್ದೀವಿ. ಹಿಂಗೆ ನೋಡ್ಬೋದು, ಇಲ್ಲಿ ಕ್ಯೂ ತುಂಬ ದೊಡ್ಡದಿದೆ. ಸೊ ಇಲ್ಲೂ ಕೂಡ ದರ್ಶನ ಮಾಡ್ತೀವಿ. ನಿಮ್ಗೆ ಗೊತ್ತಿರೋ ಹಾಗೆ ಧರ್ಮಸ್ಥಳದ ಒಳಗಡೆ ವಿಡಿಯೋ ಮಾಡೋಕ್ಕಾಗಲ್ಲ, ಎಷ್ಟಾಗುತ್ತೋ ಅಷ್ಟು ಮಾಡ್ತೀವಿ. ಸ್ನೇಹಿತರೆ, ಧರ್ಮಸ್ಥಳದಲ್ಲಿ ದರ್ಶನ ಮುಗಿಸ್ಕೊಂಡು ಊಟಕ್ಕೆ ಅಂತ ಕೂತ್ಕೊಂಡಿದ್ದೀವಿ. ನಿಮಗೆಲ್ಲ ಗೊತ್ತಿರಾಗೆ ಇವಾಗ ಧರ್ಮಸ್ಥಳದಲ್ಲಿ ಊಟಕ್ಕೆ ಚೇರ್ಗಳನ್ನ ವ್ಯವಸ್ಥೆ ಮಾಡಿದ್ದಾರೆ. ಆರಾಮಾಗಿ ಚೇರ್ಗಳನ್ನ ಕೂತ್ಕೊಂಡು ಊಟ ಮಾಡೋವಂಥ ವ್ಯವಸ್ಥೆ ಇದೆ. ಸಾವಿರಾರು ಜನ ಕೂತ್ಕೊಂಡು ಊಟ ಮಾಡ್ತಾಯಿದ್ರು. ನಾವು ಅದನ್ನು ಶುರು ಮಾಡ್ತಾಯಿದ್ವಿ. ಬನ್ನಿ, ಊಟ ಮುಗಿಸ್ಕೊಂಡು ನಮ್ಮ ಮನೆಗಳಿಗೆ ಇವಾಗ ನೀವು ಮೊದಲೇ ಹೇಳ್ದಂಗೆ ಸ್ವಲ್ಪ ವಿಡಿಯೋಗಳು ಮಿಸ್ ಆಗಿದ್ದರಿಂದ ಕಂಟಿನ್ಯೂಟಿ ಕೊಡೋಕ್ಕಾಗ್ತಿರಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಅಲ್ಲಿ ಇಲ್ಲಿ ಆಗಿದೆ. ಮುಂದಿನ ವಿಡಿಯೋಗಳಿಂದ ಎಲ್ಲ ಕರೆಕ್ಟಾಗಿ ವಿಡಿಯೋ ಮಾಡ್ಕೊಂಡು ಊಟ ಮಾಡಿ ಬನ್ನಿ. ಅಷ್ಟೇ.